ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪೆನ್ ಡ್ರೈವ್ ಪ್ರಜ್ವಲ್ ವಿರುದ್ಧ ಅತ್ಯಾಚಾರ ಪ್ರಕರಣವು ದಾಖಲಾಗಿದೆ. ಎರಡನೇ ಸಂತ್ರಸ್ತೆ ನೀಡಿದ ದೂರನ್ನ ಆಧರಿಸಿ ಎಸ್ಐಟಿ ಎಫ್ಐಆರ್ ದಾಖಲು ಮಾಡಿದೆ. ಸಿಐಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಪೆನ್ ಡ್ರೈವ್ ಪಾಪ ಕೂಪದಲ್ಲಿ ಪ್ರಜ್ವಲ್ಗೆ ಶಾಕ್ಗಳ ಮೇಲೆ ಶಾಕ್ ಎದುರಾಗ್ತಾ ಇದೆ. ಫಸ್ಟ್ ಎಫ್ಐಆರ್ನಲ್ಲಿ ರೇಪ್ ಆರೋಪ ಇರಲಿಲ್ಲ, ಕೇವಲ ಲೈಂಗಿಕ ದೌರ್ಜನ್ಯದ ಆರೋಪ ಮಾತ್ರ ಇತ್ತು. ಆದರೆ ಈಗ ಈ ಎರಡನೇ ಎಫ್ಐಆರ್ನಲ್ಲಿ ಅತ್ಯಾಚಾರದ ಆರೋಪ ಕೂಡ ಇದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಐಪಿಸಿ ಸೆಕ್ಷನ್ 376 ಸೆಕ್ಷನ್ 2N 376(2)N ಪ್ರಕಾರ ಅತ್ಯಾಚಾರದ ಆರೋಪ ಇದೆ. ಅದರಲ್ಲೂ ಕೂಡ ಜನಪ್ರತಿನಿಧಿಯೊಬ್ಬ ಸಾಮಾನ್ಯರ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಅಂತ ಇದೊಂದು ಸ್ಪೆಷಲ್ ಸೆಕ್ಷನ್ ಇದು 376 ಸೆಕ್ಷನ್ 2N. ಅದರ ಜೊತೆಗೆ ಐಪಿಸಿ ಸೆಕ್ಷನ್ 506, 354A, 1(2), 354B ಹಾಗೂ 354C ಮತ್ತು IT ಆಕ್ಟ್ ಕೂಡ ಅಟ್ರಾಕ್ಟ್ ಆಗುತ್ತೆ. ಎಲ್ಲ ಐಪಿಸಿ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ಸಿಐಡಿ ಪೊಲೀಸ್ ಠಾಣೆಯಲ್ಲಿ. 506, 354A, 354B ಮತ್ತು 354C. 354B ಅಂದರೆ ಬೆತ್ತಲಾಗುವಂತೆ ಬೆದರಿಕೆ ಹಾಕೋದು. ಬೇರೆ ಬೇರೆ ಸೆಕ್ಷನ್ಗಳನ್ನು ನೋಡಿ ಏನು ಹೇಳುತ್ತೆ ಆ ಸೆಕ್ಷನ್ಗಳು ಅಂತ. 354C ಸಂತ್ರಸ್ತೆಗೆ ಪದೇ ಪದೇ ಬಲವಂತ ಮಾಡಿರೋದು, ಬೆದರಿಕೆಯನ್ನು ಹಾಕಿರೋದು. ಈ ಸೆಕ್ಷನ್ ಕೂಡ ಅಟ್ರಾಕ್ಟ್ ಆಗುತ್ತೆ. ಅದರ ಜೊತೆಗೆ IT ಆಕ್ಟ್ ಅಂದರೆ ವಿಡಿಯೋವನ್ನು ಚಿತ್ರೀಕರಿಸಿದ್ದು, ಅಶ್ಲೀಲ ವಿಡಿಯೋವನ್ನ ಚಿತ್ರೀಕರಿಸಿರುವಂತಹ ಆರೋಪ, IT ಆಕ್ಟ್ ಕೂಡ ಅಟ್ರಾಕ್ಟ್ ಆಗುತ್ತೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. 376 ಸೆಕ್ಷನ್ 2N ಪ್ರಕಾರ ಸಂತ್ರಸ್ತೆ ಮೇಲೆ ನಿರಂತರ ಅತ್ಯಾಚಾರ ಆಗಿದೆ ಅಂತ, ಅಂದರೆ ಒಬ್ಬರ ಮೇಲೆ ಪದೇ ಪದೇ ಅತ್ಯಾಚಾರ ಆಗಿದೆ ಅಂತ. ಮಾಜಿ ಸಚಿವ HD ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಜಾಮೀನು ಅರ್ಜಿ ವಿಚಾರಣೆ ಅರ್ಧ ಗಂಟೆ ಮುಂದೂಡಲಾಗಿದೆ. ಇಂದು 11:45ಕ್ಕೆ ಮತ್ತೆ ವಿಚಾರಣೆ ಆರಂಭ ಆಗುತ್ತೆ. ಅರ್ಜನ್ ಮಾಡಿದ್ದಾರೆ, ಅರ್ಧ ಗಂಟೆ ಮುಂದಕ್ಕೆ ಹಾಕಿದ್ದಾರೆ. 11:45ಕ್ಕೆ ಮತ್ತೆ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗುತ್ತೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇದೆ. ಅರ್ಧ ಗಂಟೆ ಮುಂದಕ್ಕೆ ಹಾಕಿದ್ದಾರೆ. HD ರೇವಣ್ಣ ಈಗಾಗಲೇ ಆಂಟಿಸಿಪೇಟರಿ ಬೇಲ್ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಆಕ್ಷೇಪ ಸಲ್ಲಿಸೋದಕ್ಕೂ ಕೂಡ ಕೋರ್ಟ್ ಪ್ರಾವಿಷನ್ ಅನ್ನು ಕೊಟ್ಟಿತ್ತು. ಈಗ ಅರ್ಧ ಗಂಟೆ ಮುಂದಕ್ಕೆ ಹಾಕಲಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.